ಎಲ್ಲ ಅಮ್ಮಂದರು ಎಷ್ಟು ಚೆನ್ನಾಗಿದ್ದಾರೆ, ನನ್ನಮ್ಮ ಮಾತ್ರ ಚೆನ್ನಾಗಿಲ್ಲ. ಛೇ, ಏನು ಮಾಡಲಿ. ನಾನು ಲವ್ ಮಾಡಿರೋ ಹುಡುಗಿಗೆ ನಮ್ಮಮ್ಮ ಕುರೂಪಿ ಅಂತ ಗೊತ್ತಾದರೆ ಅವಳು ನನ್ನ ಲವ್ ಮಾಡ್ತಾಳಾ? ಸಿಟ್ ಡೌನ್. ನಾನು ನಿನ್ನೆ ಮಾಡಿದ್ದು ಪಾಠ ಎಲ್ರಿಗೂ ಅರ್ಥ ಆಗಿದೆಯಲ್ಲ? ಹಾಗಾದ್ರೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಸ್ವರೂಪ್, ಏನ್ ಯೋಚನೆ ಮಾಡ್ತಾ ಇದ್ಯಾ ಸ್ವರೂಪ್? ಏನೂ ಇಲ್ಲ ಸರ್. ಈ ನಡುವೆ ನಿನ್ ಗಮನ ಓದಿನ ಕಡೆ ಇಲ್ಲ. ಇನ್ಮೇಲಾದ್ರೂ ಚೆನ್ನಾಗಿ ಓದ್ಕೊಂಡು ಹೋಗು. ಓಕೆ ಸರ್. ಯಾಕೋ ಕ್ಲಾಸಲ್ಲಿ ಅಷ್ಟೊಂದು ಯೋಚನೆ ಮಾಡ್ತಾ ಕೂತಿದ್ದೆ? ನನ್ನಮ್ಮ ಚೆನ್ನಾಗಿಲ್ಲ ಅನ್ನೋ ವಿಷಯ ರಕ್ಷಾಗೆ ಏನಾದರೂ ಗೊತ್ತಾದರೆ ಇವಳು ನನ್ನ ಬಿಟ್ಟೋಗ್ಬಿಡ್ತಾಳೆ. ರಕ್ಷಾ, ಯಾಕೋ ನಾನು ಮಾತಾಡ್ತಾ ಇದ್ರು ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದು ಏನು ಅಂದರೆ, ಏನ್ ನೀವಿಬ್ರು ತುಂಬಾ ಡೀಪ್ ಡಿಸ್ಕಸ್ ಮಾಡ್ತಾ ಇದ್ದೀರಲ್ಲ? ಇವನು ತುಂಬಾ ಯೋಚನೆ ಮಾಡ್ತಾ ಇದ್ದಾನೆ, ಕೇಳಿದ್ರೆ ಏನು ಹೇಳ್ತಾನೆ ಇಲ್ಲ. ಅಂತದ್ ಏನು ಯೋಚನೆ ಮಾಡ್ತಾ ಇದೀಯಾ? ಹಲೋ, ಆಗಲ್ಲ ಆಗಲ್ಲ ಆಗಲ್ಲ. ನಿಮ್ಗೆ ಎಷ್ಟು ಸರಿ ಹೇಳಿದೀನಿ ನಂಗೆ ಇದೆಲ್ಲ ಆಗಲ್ಲ ಅಂತ. ನೀವ್ ಹಿಂಗೆ ಏನಾದ್ರು ಮಾಡಿದ್ರೆ ನಾನು ಸತ್ತೋಗ್ತೀನಿ ಅಷ್ಟೇ. ನಿಮ್ಗೆ ಎಷ್ಟು ಸರಿ ಹೇಳಿದೀನಿ ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಬೇಡ ಚಿಕನ್ ಬಿರಿಯಾನಿ ಪ್ಯಾಕ್ ಮಾಡಿ ಅಂತ, ಆದ್ರೆ ನೀವು ಚಿತ್ರಾನ್ನನೇ ಹಾಕಿದ್ದೀರಾ. ಕೊಡೆ ಐತಿ ಆಂಟಿ, ನೀವೇನ್ ವರಿ ಮಾಡ್ಕೋಬೇಡಿ, ಅವ್ರಿಗೆ ಸಮಾಧಾನ ಮಾಡ್ತೀವಿ. ಏನೇ ನೀನು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಸಾಯೋ ಮಾತು ಮಾತಾಡ್ತೀಯಾ? ದಡ್ಡಿನ ನೀನು? ಒಂದು ನಿಮಿಷ ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ. ನೀನು ಯಾಕೆ ಇಲ್ಲಿಗೆ ಬರೋಕೆ ಹೋಯ್ತೆ? ನಿನ್ನ ಮುಖ ನೋಡಿದ್ರೇನೆ ನನಗೆ ಅಸಹ್ಯ ಆಗುತ್ತೆ. ಇನ್ನು ನನ್ನ ಫ್ರೆಂಡ್ಸ್ಗಳು ನೋಡಿದ್ರೆ ಅಷ್ಟೇ, ನನ್ನ ಜೊತೆ ನನ್ನಿಂದ ದೂರ ಆಗ್ಬಿಡ್ತಾರೆ ಎಲ್ಲರೂ. ನೀನು ಮನೇಲಿ ಬಾಕ್ಸ ಬಿಟ್ಟು ಬಂದಿದ್ದೆ, ಅದಕ್ಕೆ ತಂದ್ಕೊಡೋಣ ಅಂತ ಬಂದೆ ಕಣಪ್ಪ. ಸರಿ, ಕೊಟ್ಟಾಯ್ತಲ್ಲ, ಇಲ್ಲೆಲ್ಲೂ ಕಾಣಿಸ್ಕೊಂಬೇಡ, ಹೊರಟೋಗಿಲ್ಲಿಂದ. ಹಾಯ್ ರಕ್ಷಾ, ಏನ್ ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಅದೇನಂದ್ರೆ ಸ್ವರೂಪ್ ನನ್ನಿಂದ ಒಂದ್ ವಿಷಯ ಮುಚ್ಚಿಡ್ತಿದ್ದಾನೆ. ಏನು ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ ಇಲ್ಲ. ಸ್ವರೂಪ್ ಏನ್ ಯೋಚನೆ ಮಾಡ್ತಾ ಇದ್ದಾನೆ ಅಂತ ನಂಗೆ ಗೊತ್ತು. ಹೌದಾ? ನಿಂಗ್ ಗೊತ್ತಾ? ಏನು ಹೇಳು, ಪ್ಲೀಸ್ ಹೇಳು. ಅದು ಏನಂದ್ರೆ, ನೀನ್ ಏನೋ ಅನ್ಕೊಂಡಿದ್ಯಾ? ನನ್ನ ತಾಯಿ ಕುರೂಪಿ ಅನ್ನೋ ವಿಷಯ ರಕ್ಷಾಗ್ ಗೊತ್ತಾಗೋಯ್ತಾ? ಹಾಗಿದ್ರೆ ಇವಳು ಇನ್ಮೇಲೆ ನನಗೆ ಸಿಗಲ್ಲ.
ಎತ್ತ ತಾಯಿನೇ ಕೀಳಾಗ್ ನೋಡ್ತೀಯಲ್ಲೋ, ಅವ್ರ ಜನ್ಮ ಕೊಟ್ಟಿರೋದಕ್ಕೆ ನೀನ್ ಇವಾಗ ಇಲ್ಲಿರೋದು. ರಕ್ಷಾ, ಅದು ಏನು ಅಂದ್ರೆ ಮಾತಾಡ್ಬೇಡ, ಮಾತಾಡೋ ಎಲ್ಲ ಅರ್ಹತೆನೂ ಕಳ್ಕೊಂಡಿದ್ಯಾ ನೀನು. ಮನುಷ್ಯನಿಗೆ ಬೇಕಾಗಿರೋದು ದೇಹ ಸೌಂದರ್ಯ ಅಲ್ಲ ಕಣೋ, ಆಂತರಿಕ ಸೌಂದರ್ಯ. ನಾಳೆ ನನ್ಗೇನಾದ್ರೂ ಆಗಿ ನನ್ ಮುಖ ಹಾಳಾದ್ರೆ ನನ್ನ ಹೀಗೆ ಬಿಟ್ಬಿಡ್ತೀಯಾ? ನೋಡು ನಿನ್ ತಾಯಿ ಮುಖನ, ನೋಡು ಅವ್ರ ಕಣ್ಣಲ್ಲಿ, ಎದೆ ಗೂಡಲ್ಲಿ ಮಗ ಮಗ ಅನ್ನೋದನ್ ಬಿಟ್ರೆ ಬೇರೆ ಏನು ಕಾಣ್ತಾ ಇಲ್ವದು. ನೀನ್ ನೋಡಿದ್ರೆ ನಮ್ಮ ಅಮ್ಮ ಚೆನ್ನಾಗಿಲ್ಲ, ಚೆನ್ನಾಗಿರೋ ಅಮ್ಮ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿದ್ಯಲ್ಲೋ. ಥೂ ನಿನ್ನ, ನಾನ್ ನಿನ್ನನ್ನ ಲವ್ ಮಾಡ್ತಿದ್ದೀನಿ ಅನ್ನೋದೇ ನಂಗೆ ಅಸಹ್ಯ ಆಗ್ತಿದೆ. ಕ್ಷಮಿಸ್ಬಿಡಮ್ಮ. ಇಷ್ಟ ದಿನ ನಾನು ನಿಂಗೆ ತುಂಬಾ ನೋಯಿಸಿದ್ದೀನಿ. ನನ್ನ ತಪ್ಪಿನ ಅರಿವು ನನಗೆ ಈಗ ಅರ್ಥ ಆಗ್ತಾ ಇದೆಯಮ್ಮ. ರಕ್ಷಾ, ನೀನು ನನ್ನ ಕಣ್ ತೆರೆಸಿದ ದೇವತೆ. ನಿಮ್ಮಂಥ ಸ್ನೇಹಿತರು ಸಿಕ್ಕಿರೋದು ನನಗೆ ಪುಣ್ಯ. ನಾನು ನಿನ್ನ ಮೇಲೆ ಬದಲಾಗ್ತೀನಿ. ನಮ್ದೇನೋ ಇದೆ, ಆ ದೇವತೆನ ಕೇಳೋ ಕ್ಷಮೆನಾ? ಅಮ್ಮ, ಕ್ಷಮಿಸ್ಬಿಡಮ್ಮ. ಏನಂದೆ? ಅಮ್ಮ ಅಂದೆಲ್ಲ, ಈ ಜನ್ಮ ಸಾರ್ಥಕ ಆಯಿತು ಮಗನೇ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಮಗನೇ. ಎದೆ ಭಾಗದಲ್ಲಿ ಒಂದು ಮಾಂಸದ ಮುದ್ದೆ ಇರುತ್ತೆ, ಅದು ಮಗ 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 ಅಂತಲೇ ಇರುತ್ತೆ ಕಣಪ್ಪ. ಅಮ್ಮ,